ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಸ್ಪೈಸಿ ಮಸಾಲ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಓಕೆ ನೋಡಿ, ಕುಕ್ಕರ್ಗೆ ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಸ್ಪೈಸಸ್ ಎಲ್ಲ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಇವಾಗ ನೋಡಿ ಫ್ರೈ ಆಗಿದೆ. ಇವಾಗ ಜಸ್ಟ್ ಒಂದು ಚಿಲ್ಲಿ ಹಾಕ್ತಾಯಿದ್ದೀನಿ, ಅದು ಸಹ ಫ್ರೈ ಆಗಿದೆ ನೋಡಿ. ಇವಾಗ ನಾನು ಇದಕ್ಕೆ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಿದು. ಇವಾಗ ನಾನು ಇದಕ್ಕೆ ಜಸ್ಟ್ ಒಂದು ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಮೊದಲೇ ಹಾಕಿದರೆ ಅದು ಬೇಗ ಫ್ರೈ ಆಗುತ್ತೆ, ಹಾಗಾಗಿ. ಓಕೆ ನೋಡಿ, ಚೆನ್ನಾಗಿ ಇವಾಗ ಈರುಳ್ಳಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಅರಿಶಿನ ಹಾಗೂ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಗರಂ ಮಸಾಲದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಅದರ ಹಸಿ ವಾಸನೆ ಕೂಡ ಹೋಗಿದೆ. ಇದಕ್ಕೆ ನಾನು ಒಂದು ಚಿಕ್ಕ ಕಾಫಿ ಲೋಟದಷ್ಟು ಮೊಸರು ಹಾಕಿದ್ದೀನಿ. ಮೊಸರೆಲ್ಲ ಚೆನ್ನಾಗಿ ಇದ್ರ ಜೊತೆ ನೀಟಾಗಿ ಹೊಂದಿಕೊಂಡು ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಒಂದು ತುರಿದಿರುವಂತಹ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಓಕೆ, ಚೆನ್ನಾಗಿ ಇದು ಫ್ರೈ ಆಗಲಿ. ಅಷ್ಟೊತ್ತಿಗೆ ನೋಡಿ, ನಾನಿಲ್ಲಿ ಅಕ್ಕಿನ ತೊಳೆದು ಚೆನ್ನಾಗಿ ನೆನೆ ಹಾಕ್ಕೊಂಡಿದ್ದೆ ಒಂದು 20 ನಿಮಿಷ. ಇವಾಗ ನೋಡಿ, ಅಕ್ಕಿ ಇದಕ್ಕೆ ಹಾಕಿ ಒಂದು 2 ನಿಮಿಷ ಕಡಿಮೆ ಉರಿಯಲ್ಲಿ ಇದರ ಜೊತೆ ನಾನು ಫ್ರೈ ಮಾಡ್ತಾಯಿದ್ದೀನಿ. ಅಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ಅಕ್ಕಿ ತುಂಡಾಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ನಿಧಾನವಾಗಿ ನಾವು ಇದರ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇವಾಗ ಫ್ರೈ ಆಗಿದೆ. ಇದಕ್ಕೆ ನಾನು ಒಂದಕ್ಕೆ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಓಕೆ ನೋಡಿ, ನೀರು ಹಾಕಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಉಪ್ಪು ನೋಡಿ ನೀವು 2 ವಿಸಿಲ್ ತೊಗೊಂಡ್ರೆ ಸೂಪರ್ ಆಗಿರುವಂಥ ಸ್ಪೈಸಿ ಆಗಿರುವಂಥ ಮಸಾಲ ರೈಸ್ ರೆಡಿಯಾಗೋಗುತ್ತೆ. ಖಂಡಿತವಾಗ್ಲೂ ನಾವು ಅಮ್ಮಂದಿರು ದಿನ ಬೆಳಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಗೂ ಮನೇಲಿರೋರಿಗೆ ಏನಾದರೂ ಒಂದು ರೆಸಿಪಿ ಮಾಡಲೇಬೇಕು ಅಲ್ವಾ. ಅಷ್ಟು ಪೇಷನ್ಸ್ ಅಂತ ನಮಗೆ ಬೆಳಗ್ಗೆ ಇರಲೇಬೇಕು. ದಿನ ಒಂದು ವೆರೈಟಿ ಅಂತ ನಾವು ಹುಡುಕಲೇಬೇಕು. ಮಸಾಲಗಳು ಸೇಮ್ ಇದ್ದರೂ ತರಕಾರಿ ಸೇಮ್ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆದಂತಹ ಟೇಸ್ಟ್ ಅಂದರೂ ಖಂಡಿತ ಇರುತ್ತೆ ರೈಸ್ಗಳಲ್ಲಿ. ಖಂಡಿತ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಇಟ್ಸ್ ಓಕೆ, ನನ್ನ ವೈಬ್ ನಿಮ್ಮ ವೈಬ್ಗೆ ಕನೆಕ್ಟ್ ಆದಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.